ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸುತ್ತಿರುವಂತಹ ನಾಗರಿಕ ಕ್ರಿಯಾ ಸಮಿತಿಯ ಎಲ್ಲ ಸದಸ್ಯರುಗಳೇ ಹಾಗೂ ಇಲ್ಲಿಗೆ ಆಗಮಿಸಿರುವಂತಹ ಎಲ್ಲ ಮಹಿಳೆಯರೇ ಹಾಗೂ ಗ್ರಾಮಸ್ಥರೇ, ಇವತ್ತು ನಿಜವಾಗ್ಲೂ ಇದೊಂದು ದುರಂತ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಜನನಿಬಿಡವಾದ ಪ್ರದೇಶದಲ್ಲಿ ನಾಗರಿಕರಿಗೆ ಬೇಡದ ಒಂದು ಕೆಲಸವನ್ನ ಇವತ್ತು ಇಲ್ಲಿ ಮಾಡ್ಲಿಕ್ಕೆ ಕಾರಣೀಭೂತರು ಯಾರು ಅಂತ ಹೇಳಿದ್ರೆ ಇಲ್ಲಿಯ ಜನರು ಅಲ್ಲ ಅಥವಾ ಮದ್ಯದಂಗಡಿಯವರು ಅಲ್ಲ. ಆ ಮದ್ಯದಂಗಡಿಯನ್ನ ತೆರೀಲಿಕ್ಕೆ ಇವತ್ತು ಅವಕಾಶವನ್ನ ಮಾಡಿಕೊಟ್ಟಿರುವಂತ ಅಧಿಕಾರಿಗಳೇ ಇದರ ಸಂಪೂರ್ಣವಾದ ಹೊಣೆಯನ್ನ ಹೊರಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇದು ನೋಡುವಾಗಲೇ ಎಲ್ಲರಿಗೂ ಗೊತ್ತಾಗ್ತದೆ, ಇದು ಜನನಿಬಿಡವಾದ ಪ್ರದೇಶ. ಇಲ್ಲಿ ಮಹಿಳೆಯರು ಇರ್ತಾರೆ, ಮಕ್ಕಳಿರ್ತಾರೆ, ಯುವತಿಯರು ಇರ್ತಾರೆ. ಮದ್ಯಪಾನವನ್ನ ಮಾಡಿದ ನಂತರ ಮನುಷ್ಯ ಯಾವ ರೀತಿ ವರ್ತಿಸ್ತಾನೆ ಅನ್ನೋದನ್ನ ಯಾರು ಕೂಡ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದಾಗುವ ಇಲ್ಲಿ ನಡೆಯುವಂತ ಯಾವುದಾದ್ರೂ ಅನಾಹುತಗಳು ನಡೆದರೆ ಯಾರು ಈ ಮದ್ಯದಂಗಡಿಯ ಓಪನ್ ಅನ್ನ ಮಾಡ್ಲಿಕ್ಕೆ ಲೈಸೆನ್ಸ್ ಅನ್ನು ಕೊಟ್ಟಿದ್ದಾರೆ ಅವರು ಇದರ ನೇರವಾದ ಹೊಣೆಯನ್ನ ಹೊರಬೇಕಾಗ್ತದೆ. ಈ ಒಂದು ವಿಷಯವನ್ನ ಈ ಎಲ್ಲರ ಜನರ ಮೂಲಕ ಪತ್ರಿಕೆ ಮುಖಾಂತರ ನಾನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಸಿಬ್ಬಂದಿಯವರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಜಿಲ್ಲಾಡಳಿತ ಬಹಳ ಮುತುವರ್ಜಿಯನ್ನ ವಹಿಸಿ ಈ ಭಾಗದ ಮಹಿಳೆಯರ, ಯುವತಿಯರ ಹಾಗೂ ಜನಸಾಮಾನ್ಯರ ಕರೆಗೆ ಹೋಗುಂಟು ಇಲ್ಲಿಯ ಬಂದು ಪರಿಶೀಲನೆಯನ್ನ ಮಾಡುವುದರ ಮುಖಾಂತರ ಈ ಜನರ ಒಂದು ಸಮಸ್ಯೆಗೆ ಪರಿಹಾರವನ್ನ ಅತಿ ತುರ್ತಾಗಿ ಮಾಡಿಕೊಡ್ಬೇಕು ಅಂತ ಹೇಳಿ ಈ ವೇದಿಕೆಯ ಮುಖಾಂತರ ನಾನು ಅವರನ್ನ ಮನವಿಯನ್ನ ಮಾಡ್ತಾ ಇದ್ದೇನೆ. ಹಾಗೂ ಇಲ್ಲಿ ಆಗುತ್ತಿರುವಂತಹ ಅನಾನುಕೂಲಗಳಿಗಾಗಿ ವಿಷಾದಿಸುತ್ತಾ ನಮ್ಮ MLA ಅವರ ಗಮನಕ್ಕೆ ಕೂಡ ಈ ವಿಷಯವನ್ನ ತರಲಿಕ್ಕೆ ನಾನೊಂದು ಪ್ರಯತ್ನವನ್ನ ಮಾಡ್ತೇನೆ. ಮತ್ತು ಈ ಎಲ್ಲ ಜನರ ಮೂಲಕ ನಾನು ಈ ಒಂದು ಅನಾಹುತವನ್ನ ತಪ್ಪಿಸ್ಲಿಕ್ಕೆ ಜಿಲ್ಲಾಡಳಿತ ಮುಂದಾಗಬೇಕು ಅಂತ ಆಗ್ರಹಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್. ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸುತ್ತಿರುವಂತಹ ನಾಗರಿಕ ಕ್ರಿಯಾ ಸಮಿತಿಯ ಎಲ್ಲ ಸದಸ್ಯರುಗಳೇ ಹಾಗೂ ಇಲ್ಲಿಗೆ ಆಗಮಿಸಿರುವಂತಹ ಎಲ್ಲ ಮಹಿಳೆಯರೇ ಹಾಗೂ ಗ್ರಾಮಸ್ಥರೇ, ಇವತ್ತು ನಿಜವಾಗ್ಲೂ ಇದೊಂದು ದುರಂತ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಜನನಿಬಿಡವಾದ ಪ್ರದೇಶದಲ್ಲಿ ನಾಗರಿಕರಿಗೆ ಬೇಡದ ಒಂದು ಕೆಲಸವನ್ನ ಇವತ್ತು ಇಲ್ಲಿ ಮಾಡ್ಲಿಕ್ಕೆ ಕಾರಣೀಭೂತರು ಯಾರು ಅಂತ ಹೇಳಿದ್ರೆ ಇಲ್ಲಿಯ ಜನರು ಅಲ್ಲ ಅಥವಾ ಮದ್ಯದಂಗಡಿಯವರು ಅಲ್ಲ. ಆ ಮದ್ಯದಂಗಡಿಯನ್ನ ತೆರೀಲಿಕ್ಕೆ ಇವತ್ತು ಅವಕಾಶವನ್ನ ಮಾಡಿಕೊಟ್ಟಿರುವಂತ ಅಧಿಕಾರಿಗಳೇ ಇದರ ಸಂಪೂರ್ಣವಾದ ಹೊಣೆಯನ್ನ ಹೊರಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇದು ನೋಡುವಾಗಲೇ ಎಲ್ಲರಿಗೂ ಗೊತ್ತಾಗ್ತದೆ, ಇದು ಜನನಿಬಿಡವಾದ ಪ್ರದೇಶ. ಇಲ್ಲಿ ಮಹಿಳೆಯರು ಇರ್ತಾರೆ, ಮಕ್ಕಳಿರ್ತಾರೆ, ಯುವತಿಯರು ಇರ್ತಾರೆ. ಮದ್ಯಪಾನವನ್ನ ಮಾಡಿದ ನಂತರ ಮನುಷ್ಯ ಯಾವ ರೀತಿ ವರ್ತಿಸ್ತಾನೆ ಅನ್ನೋದನ್ನ ಯಾರು ಕೂಡ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದಾಗುವ ಇಲ್ಲಿ ನಡೆಯುವಂತ ಯಾವುದಾದ್ರೂ ಅನಾಹುತಗಳು ನಡೆದರೆ ಯಾರು ಈ ಮದ್ಯದಂಗಡಿಯ ಓಪನ್ ಅನ್ನ ಮಾಡ್ಲಿಕ್ಕೆ ಲೈಸೆನ್ಸ್ ಅನ್ನು ಕೊಟ್ಟಿದ್ದಾರೆ ಅವರು ಇದರ ನೇರವಾದ ಹೊಣೆಯನ್ನ ಹೊರಬೇಕಾಗ್ತದೆ. ಈ ಒಂದು ವಿಷಯವನ್ನ ಈ ಎಲ್ಲರ ಜನರ ಮೂಲಕ ಪತ್ರಿಕೆ ಮುಖಾಂತರ ನಾನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಸಿಬ್ಬಂದಿಯವರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಜಿಲ್ಲಾಡಳಿತ ಬಹಳ ಮುತುವರ್ಜಿಯನ್ನ ವಹಿಸಿ ಈ ಭಾಗದ ಮಹಿಳೆಯರ, ಯುವತಿಯರ ಹಾಗೂ ಜನಸಾಮಾನ್ಯರ ಕರೆಗೆ ಹೋಗುಂಟು ಇಲ್ಲಿಯ ಬಂದು ಪರಿಶೀಲನೆಯನ್ನ ಮಾಡುವುದರ ಮುಖಾಂತರ ಈ ಜನರ ಒಂದು ಸಮಸ್ಯೆಗೆ ಪರಿಹಾರವನ್ನ ಅತಿ ತುರ್ತಾಗಿ ಮಾಡಿಕೊಡ್ಬೇಕು ಅಂತ ಹೇಳಿ ಈ ವೇದಿಕೆಯ ಮುಖಾಂತರ ನಾನು ಅವರನ್ನ ಮನವಿಯನ್ನ ಮಾಡ್ತಾ ಇದ್ದೇನೆ. ಹಾಗೂ ಇಲ್ಲಿ ಆಗುತ್ತಿರುವಂತಹ ಅನಾನುಕೂಲಗಳಿಗಾಗಿ ವಿಷಾದಿಸುತ್ತಾ ನಮ್ಮ MLA ಅವರ ಗಮನಕ್ಕೆ ಕೂಡ ಈ ವಿಷಯವನ್ನ ತರಲಿಕ್ಕೆ ನಾನೊಂದು ಪ್ರಯತ್ನವನ್ನ ಮಾಡ್ತೇನೆ. ಮತ್ತು ಈ ಎಲ್ಲ ಜನರ ಮೂಲಕ ನಾನು ಈ ಒಂದು ಅನಾಹುತವನ್ನ ತಪ್ಪಿಸ್ಲಿಕ್ಕೆ ಜಿಲ್ಲಾಡಳಿತ ಮುಂದಾಗಬೇಕು ಅಂತ ಆಗ್ರಹಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್.